ತಿಂಗಳು ಕಳೀತಾ ಬಂದ್ರೂ ದಾಸನಿಗೆ ಮಾತ್ರ ಅದ್ಯಾಕೋ ಬಿಡುಗಡೆ ಭಾಗ್ಯ ಸಿಗ್ತಾನೆ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂದಿಯಾಗಿರೋ ಡೆವಿಲ್ ದರ್ಶನಕ್ಕೆ ಅಭಿಮಾನಿಗಳು ಕಾಯ್ತಾ ಇದ್ದು ಯಾವಾಗ ಜೈಲಿನಿಂದ ಹೊರಗೆ ಬರ್ತಾರೆ ಅಂತ ಎದುರು ನೋಡ್ತಿದ್ದಾರೆ. ಕಳೆದ ತಿಂಗಳು ಜೈಲಿನಲ್ಲಿ ಇರಕ್ಕಾಗದೆ ಕೈಯಲ್ಲಿ ಫಂಗಲ್ ಆಗಿದೆ, ವಿಷ ಆದ್ರೂ ಕೊಟ್ಟು ಬಿಡಿ ಅಂತ ದರ್ಶನ್ ತಮ್ಮ ನೋವನ್ನು ಹೇಳಿಕೊಂಡಿದ್ರು. ಹಾಗೆ ಮನೆ ಊಟಕ್ಕೆ ಅರ್ಜಿ ಕೂಡ ಹಾಕಿದ್ರು. ಅದಕ್ಕೂ ಕೂಡ ಕೋರ್ಟ್ ಬ್ರೇಕ್ ಹಾಕಿತ್ತು. ಕಾನೂನಿನ ಮುಂದೆ ಎಲ್ರೂ ಸಮಾನರು ಅಂತ ದರ್ಶನ್ ಅರ್ಜಿಯನ್ನು ರಿಜೆಕ್ಟ್ ಮಾಡಿತ್ತು. ಆದ್ರೆ ಇದೀಗ ಮತ್ತೆ ದರ್ಶನ್ ರಿಲೀಸ್ ಆಗ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹೌದು, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸಮಾರಂಭ ಒಂದರಲ್ಲಿ ದರ್ಶನ್ 2 ತಿಂಗಳಲ್ಲಿ ಹೊರ ಬರ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಡಿ ಬಾಸ್ ಹೊರ ಬರ್ತಾರೆ ಅನ್ನೋ ನಟ ರವಿಚಂದ್ರನ್ ಮಾತು ಕೇಳಿ ಅಭಿಮಾನಿಗಳಲ್ಲಿ ಸಂತಸ ಮೂಡಿದೆ. ಡಿ ಬಾಸ್ ಬರ್ತಾರೆ ಬಿಡು, ಇನ್ನೊಂದ್ 2 ತಿಂಗಳಲ್ಲಿ ಆಚೆ ಬರ್ತಾರಂತೆ. ಈ ಬಾಯಲ್ಲಿ ಹೇಳಿದೀನಿ, ಬರ್ತಾರೆ, ನೆನಪಿಟ್ಗ. ನಿಮಗೆಲ್ಲ ಡಿ ಬಾಸ್, ಆ ಡಿ ಬಾಸ್ ನನಗೆ ಮಗ, ನೆನಪಿಟ್ಕೊಳ್ಳಿ. ಬರ್ತಾನೆ ಹೊರಗೆ, ಎಲ್ಲ ಬರ್ತಾರೆ. ಒಂದು ಕೆಟ್ಟ ಗಳಿಗೆ ಮನುಷ್ಯನ ಕುಗ್ಸುತ್ತೆ. ಅಷ್ಟು ಆಳು ಕರ್ಕೊಂಡು ಕುಗ್ಗಿಸ್ಬೇಕಾದ್ರೆ ಯಾವತ್ತೋ ಒಂದ್ಸರಿ ಎಬ್ಬರಿಸ್ಲೇಬೇಕಾಗತ್ತೆ ಅಲ್ವಾ? ಸೊ ಅದು ಕಾಯನ ಎಲ್ಲರೂ. ಬಟ್ ಎಲ್ಲರೂ ಒಂದೇ ಪ್ರೀತಿಯಿಂದ, ಒಂದೇ ಮನಸ್ಸಿಂದ ಇಲ್ಲಿ ಪೂಜೆ ಮಾಡಿ ಬರ್ತಾರೆ. ಇದಲ್ಲದೆ ಸಿಂಹದ ಮರಿ ಡೈರೆಕ್ಟರ್ ಓಂ ಪ್ರಕಾಶ್ ದರ್ಶನ್ ಜೂನ್ ತಿಂಗಳಲ್ಲಿ ಆಚೆ ಬರ್ತಾರೆ ಅಂತ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ಇನ್ನು ಎಸಿಪಿ ಚಂದನ್ ಹಾಗೂ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಅನುಮತಿಗೆ ಆಗ್ರಹ ಕೇಳಿ ಬಂದಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿಯಲ್ಲಿ ಜೈಲು ಸೇರಿರುವ ನಟ ದರ್ಶನ್ ವಿರುದ್ಧ ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಇದೇ ತಿಂಗಳು 11ಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಕರ್ನಾಟಕ ಸಂಘಗಳ ಕನ್ನಡ ಒಕ್ಕೂಟದಿಂದ ಪ್ರತಿಭಟನೆ ಮಾಡಲು ನಿರ್ಧರಿಸಲಾಗಿದೆ ಅಂತ ನಟ ರಾಜ್ ಬೊಮ್ಸಂದ್ರ ತಿಳಿಸಿದ್ದಾರೆ. ಯಾರು ತನಿಖಾಧಿಕಾರಿ ಇದ್ದರೋ ಅದೇ ತನಿಖಾಧಿಕಾರಿಗಳು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಒಬ್ಬ ಚಿತ್ರನಟ ಇವತ್ತು ಸುಮಾರು ತಿಂಗಳುಗಳಿಂದ ಜೈಲಲ್ಲಿ ಇರುವಂತಹ ಪರಿಸ್ಥಿತಿಗೆ ತಂದಿದ್ದಾರೆ. ಅದರ ಹಿಂದೆ ಯಾವುದೇ ಉದ್ದೇಶ ಇರಬಹುದು, ಆದರೆ ತನಿಖಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಒಬ್ಬ ನಾಯಕ ನಟನನ್ನು ಜೈಲಲ್ಲಿ ಕೊಳೆಯುವಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಇದರ ಬಗ್ಗೆ ಇವತ್ತು ಅನೇಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿದಂತಹ ಏನಿವತ್ತು ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಇರ್ಬೋದು, ಎಸಿಪಿ ಚಂದನ್ ಕುಮಾರ್ ಇರ್ಬೋದು, ಇವರುಗಳು ಕೂಡಲೇ ಅಮಾನತಾಗಬೇಕು. ಯಾಕಂದರೆ ಇವತ್ತು ರಕ್ಷಣೆ ನೀಡಬೇಕಾದಂತಹ ಪೊಲೀಸ್ ಅಧಿಕಾರಿಗಳು ರಕ್ಷಣೆ ನೀಡುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಅಥವಾ ಉದ್ದೇಶಪೂರ್ವಕವಾಗಿ ಹೋರಾಟಗಾರರ ಮೇಲೆ ಇರ್ಬೋದು, ಹೆಸರು ಮಾಡಿರ್ತಕ್ಕಂತಹ ನಟರುಗಳ ವಿರುದ್ಧವಿರ್ಬೋದು, ರಾಜಕಾರಣಿಗಳ ವಿರುದ್ಧವಿರ್ಬೋದು, ಇವತ್ತು ಅವರು ಯಾವುದೇ ಒಂದು ತನಿಖೆಯನ್ನು ಮಾಡದೆ ಮನಸ್ಸು ಇಚ್ಛೆ ಅಥವಾ ಅವರಿಗೆ ಏನೋ ಒಂದು ಉನ್ನತ ಮಟ್ಟಕ್ಕೆ ಹೋಗುವಂತಹ ಏನಾದರೂ ಪ್ರಶಸ್ತಿಗಳು ಸಿಗ್ತವೆ ಎಂಬಂತಹ ಉದ್ದೇಶದಿಂದ ಇವತ್ತು ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಒಂದು ದಾಖಲೆಗಳನ್ನು ನ್ಯಾಯಾಲಯಕ್ಕೆ ನೀಡುವಂಥದ್ದು. ಇದರ ವಿರುದ್ಧ ಏನಿವತ್ತು ತನಿಖೆಯಲ್ಲಿ ಇವತ್ತು ವಕೀಲರುಗಳು ಇವತ್ತು ವಾದವನ್ನು ಮಾಡ್ತಾ ಆ ತನಿಖಾಧಿಕಾರಿಗಳ ವಿರುದ್ಧ ಒಂದು FIR ದೂರನ್ನು ದಾಖಲಿಸಿದ್ದಾರೆ. ಕೂಡಲೇ ಇವತ್ತು ಚಂದನ್ ಕುಮಾರ್ ಸಹ ಇತ್ತೀಚೆಗೆ ಒಬ್ಬ ಪೊಲೀಸ್ ಅಧಿಕಾರಿ ಲೋಕಾಯುಕ್ತ ಬಲೆಗೆ ಸಿಕ್ಕಿದಾಗ 20 ಲಕ್ಷ ಲಂಚದ ಒಂದು ಆರೋಪದಲ್ಲಿ ಚಂದನ್ ಕುಮಾರ್ ಹೆಸರು ಸಹ ಇತ್ತು. ಒಟ್ಟಾರೆ ಜೈಲಿನ ದಾಸ ಹೊರ ಬಂದ್ರೆ ಸಾಕು ಅನ್ನೋದು ಲಕ್ಷಾಂತರ ಅಭಿಮಾನಿಗಳ ಕನಸಾಗಿದ್ದು ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್ ಸಂಪೂರ್ಣ ನ್ಯೂಸ್ ಬೆಂಗಳೂರು.